ಓಂ ಶಾಂತಿ. ಶಾಸ್ತ್ರಗಳಲ್ಲಿ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಎಂದು ಸ್ತುತಿಸುತ್ತಾರೆ. ಆದರೆ ಶಿವ ಪರಮಾತ್ಮನನ್ನು ಪರಮಾತ್ಮಾಯ ನಮಃ ಎಂದು ಭಕ್ತರು ಸ್ತುತಿಸುವರು. ಪರಮಾತ್ಮನಿಗೆ ದೇವತೆ ಶಬ್ದ ಜೋಡಿಸುವುದಿಲ್ಲ. ದೇವತೆಗಳು 33 ಕೋಟಿ ಎನ್ನುವರು. ಪರಮಾತ್ಮ ಒಬ್ಬನೇ. ದೇವತೆಗಳು ಬೇರೆ, ಪರಮಾತ್ಮ ಬೇರೆ ಎಂದು ತಿಳಿಯಬಹುದು. ಪರಮಾತ್ಮನಿಗೆ ಹೆಸರುಗಳು ಅನೇಕ. ಉದಾಹರಣೆಗೆ ಅಕ್ಕಿಯನ್ನು ಕನ್ನಡದಲ್ಲಿ ಅಕ್ಕಿ ಎಂದು, ಹಿಂದಿಯಲ್ಲಿ ಚಾವಲ್, ಇಂಗ್ಲಿಷ್ನಲ್ಲಿ ರೈಸ್ ಎಂದು, ಮರಾಠಿಯಲ್ಲಿ ತಾಂದೂಳ್, ತೆಲುಗು ಭಾಷೆಯಲ್ಲಿ ಭೀಮು. ಅಂದರೆ ಅಕ್ಕಿ ಗುಣಧರ್ಮ ರೂಪ ಅದೇ ತಾನೇ, ಹೆಸರು ಅಷ್ಟೇ ಬೇರೆ ಇಡಲಾಗಿದೆ. ಅದೇ ಪ್ರಕಾರ ಮನುಷ್ಯಾತ್ಮರು ತಮ್ಮ ತಮ್ಮ ಭಾಷೆಗಳಲ್ಲೇ ಹೆಸರು ಬೇರೆ ಬೇರೆ ಕರೆಯುತ್ತಾರೆ. ಉಪನಿಷತ್ತುಗಳಲ್ಲಿ ಪರಮಾತ್ಮ ಎಂದರೆ ಪರಬ್ರಹ್ಮನೆಂದು, ಬೈಬಲ್ನಲ್ಲಿ ಗಾಡ್, ಕುರಾನ್ನಲ್ಲಿ ಅಲ್ಲಾ ಎಂದು ಈ ರೀತಿ ಕರೆದರು. ಗಾಡ್ ಈಸ್ ಲೈಟ್, ಗಾಡ್ ಈಸ್ ಒನ್ ಎನ್ನುವರು. ಮನುಷ್ಯರು ಯಾವುದು ಸರಿ, ಯಾವುದು ಸತ್ಯ, ಈ ಅನ್ವೇಷಣೆ ಇನ್ನೂ ಮುಗಿದಿಲ್ಲ. ಅನೇಕ ಗೊಂದಲಗಳಿವೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಎಂದು. ಈ ಶ್ಲೋಕದ ತಾತ್ಪರ್ಯವೇನೆಂದರೆ, ಸರ್ವಧರ್ಮಗಳನ್ನು ಪರಿತ್ಯಾಗ ಮಾಡಿ, ಅಂದರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಪರಿತ್ಯಾಗ ಮಾಡಿ ನನ್ನಲ್ಲಿ ಶರಣಾಗತನಾಗು ಎಂದರ್ಥ. ನಾನು ಅಂದರೆ ಪರಮಾತ್ಮ. ಸರ್ವ ಪಾಪಗಳಿಂದ ನಿನ್ನನ್ನು ಅಂದರೆ ಆತ್ಮರುಗಳನ್ನು ಮುಕ್ತ ಮಾಡುವೆನು ಎಂದು ಶೋಕಿಸಬೇಡ ಎಂದು ಈ ರೀತಿ ಹೇಳಲಾಗಿದೆ. ಶ್ರೀರಾಮ ಪೂಜಿಸಿದ ಲಿಂಗವನ್ನು ರಾಮೇಶ್ವರ ಎಂದು, ಕೃಷ್ಣನು ಪೂಜಿಸಿದ ಲಿಂಗವನ್ನು ಗೋಪೇಶ್ವರ ಎಂದು ಕರೆಯುವರು. ಬುದ್ಧನು ತಪಸ್ಸನ್ನು ಮಾಡಿದರು. ಬುದ್ಧನಿಗೆ ಬೆಳಕು ಸಾಕ್ಷಾತ್ಕಾರ ಆಯಿತು. ಅದಕ್ಕೋಸ್ಕರ ಬುದ್ಧನು ಪರಮಾತ್ಮ ಅಂದರೆ ದಿವ್ಯ ಜ್ಯೋತಿ ಅಂತ ಕರೆದರು. ಆವಾಗ ಬುದ್ಧನಿಗೆ ಜ್ಞಾನೋದಯ ಆಯಿತು. ಬೌದ್ಧ ಧರ್ಮ ಬೆಳೆಯಿತು. ಆಂತರಿಕವಾಗಿ ವಿಮರ್ಶಿಸಿದಾಗ ಪರಮಾತ್ಮ ನಿಜ ಸ್ವರೂಪ, ಸತ್ಯ ಸ್ವರೂಪ, ಪರಂಜ್ಯೋತಿ ಸ್ವರೂಪ ಎಂದು ನಿಶ್ಚಿತ ಆಗುತ್ತದೆ. ಇನ್ನು ಮುಂದುವರೆದು ಆತ್ಮರುಗಳು ಮತ್ತು ಪರಮಾತ್ಮ ಬೇರೆ ಬೇರೆ ಆಗಿದ್ದಾರೆ ಎಂದು ತಿಳಿಯುವುದು ಕೂಡ ಅವಶ್ಯಕವಾಗಿ ಬೇಕಾಗಿದೆ. ಒಂದೆಡೆ ಹೇಳುವರು, ಹನಿ ಹನಿ ಸೇರಿ ಸಾಗರವೆನಿಸುವುದು. ಅನೇಕ ಆತ್ಮರುಗಳು ಸೇರಿ ಪರಮಾತ್ಮ ಆಗಿರುವನೆಂದು. ಪರಮ ಎಂಬ ಶಬ್ದ, ಈ ಶಬ್ದ ಗುಣವಾಚಕವಾಗಿದೆ. ಕ್ವಾಂಟಿಟಿ ಸೂಚಿಸುವುದಿಲ್ಲ, ಕ್ವಾಲಿಟಿಯನ್ನು ವ್ಯಕ್ತಪಡಿಸುವುದು. ಆತ್ಮರುಗಳು ಅನೇಕ. ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು, ಪಾಪಾತ್ಮರು. ಪರಮಾತ್ಮ ಒಬ್ಬನೇ. ಅದಕ್ಕೋಸ್ಕರ ಶಿವೋಹಂ ಎನ್ನುವುದು ತಪ್ಪಾಗಿದೆ. ಇಲ್ಲಿ ಶಿವಲಿಂಗವನ್ನು ಸಾಲಿಗ್ರಾಮಗಳ ಜೊತೆಗೆ ಪೂಜಿಸುವರು. ಸಾಲಿಗ್ರಾಮ್ ಆತ್ಮರುಗಳ ಸೂಚಕವಾಗಿದೆ. ರೂಪ ಹಾಗೂ ಆಕಾರ ಜ್ಯೋತಿರ್ಬಿಂದು ಸ್ವರೂಪ. ಶಿವಲಿಂಗವು ದೊಡ್ಡದಿರುತ್ತದೆ ಹಾಗೂ ಸಾಲಿಗ್ರಾಮ್ಗಳು ಚಿಕ್ಕದಾಗಿರುತ್ತವೆ. ಇದರಿಂದ ಪರಮಾತ್ಮನ ಶ್ರೇಷ್ಠತೆ ಸ್ಪಷ್ಟಪಡಿಸುವುದು. ಸಾಲಿಗ್ರಾಮ್ ಆತ್ಮರುಗಳ ಪ್ರತೀಕ. ಆದಿಯಲ್ಲಿ ಆತ್ಮರುಗಳು ಪಾವನ ಆಗಿರುತ್ತವೆ, ನಂತರ ಪತೀತರಾಗುತ್ತವೆ. ಆದರೆ ಪರಮಾತ್ಮ ಸದಾ ಪಾವನ. ಜನನ ಮರಣ, ಪ್ರಾಕೃತಿಕ ವಿಕೋಪ, ರೋಗ ರುಜಿನಗಳು, ದುಃಖ, ಕಷ್ಟ, ಕಾರ್ಪಣ್ಯ ಇವುಗಳ ಎದುರಿಗೆ ಮನುಷ್ಯರು ಅಸಮರ್ಥರು ಆಗಿಬಿಡುತ್ತಾರೆ. ಅದಕ್ಕೋಸ್ಕರ ಆತ್ಮನೇ ಪರಮಾತ್ಮ ಆಗಲು ಹೇಗೆ ಸಾಧ್ಯ? ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಎಂದು ತಿಳಿಯುವರು. ಮನುಷ್ಯರು ಪರಮಾತ್ಮನನ್ನು ಅರಿತು ಪರಮಾತ್ಮನೊಂದಿಗೆ ಸಂಬಂಧ ಜೋಡಿಸಿ ಯೋಗಯುಕ್ತ, ಜ್ಞಾನಯುಕ್ತ, ಯುಕ್ತಿಯುಕ್ತ ಜೀವನ ನಡೆಸಿ ಸದ್ಗತಿ ಹೊಂದಲು ಜ್ಞಾನಿಯಾತ್ಮ, ಯೋಗಿ ಆತ್ಮ ಆಧ್ಯಾತ್ಮಿಕತೆಯನ್ನು ರೂಢಿಸಿಕೊಂಡು ದೈವಿ ಮೌಲ್ಯಭರಿತ ಜೀವನ ನಡೆಸುವುದು ಅತ್ಯವಶ್ಯಕವಾಗಿದೆ. ಆವಾಗಲೇ ಶಾಂತಿಯೇ ಸ್ಥಾಪನೆಗೊಳ್ಳಲು ಸಾಧ್ಯವಾಗುತ್ತದೆ. ದೇಹ ಹಾಗೂ ಶರೀರ ಪಡೆದು ಜನ್ಮ ಪಡೆಯುವರು ಜೀವಾತ್ಮರು. ಅದಕ್ಕೋಸ್ಕರ ಪರಮಾತ್ಮ ಜೀವಾತ್ಮ ಆಗಲು ಹೇಗೆ ಸಾಧ್ಯ? ಪರಮಾತ್ಮನನ್ನು ಪರಿಚಯಿಸುವ ಶ್ಲೋಕಗಳು ಅನೇಕ ಇವೆ. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಷ್ಯಾಮಿ ಯಜುರೇವಚ. ತಾತ್ಪರ್ಯವೇನೆಂದರೆ, ಪರಮಾತ್ಮನು ಈ ಜಗತ್ತಿಗೆ ತಂದೆ, ತಾಯಿ, ಧಾತೃ, ಪಿತಾಮಹ, ತಿಳಿಯಲು ಯೋಗ್ಯನಾದವನು, ಪವಿತ್ರನು, ಓಂಕಾರನು, ಋಕ್, ಸಾಮ ಮತ್ತು ಯಜುರ್ವೇದ ಜ್ಞಾನಪೂರ್ಣನು ಎಂದು ಅರ್ಥ. ಎಲ್ಲ ಆತ್ಮರುಗಳಿಗೆ ತಂದೆ ಪರಮಾತ್ಮ ಆಗಿದ್ದಾರೆ. ಎಲ್ಲ ಕಾಲದ ರಹಸ್ಯ ಬಲ್ಲವನು, ಕಾಲರ ಕಾಲ ಮಹಾಕಾಲೇಶ್ವರನು ಪರಮಾತ್ಮ ಆಗಿದ್ದಾರೆ. ಪರಮಾತ್ಮನನ್ನು ಸದಾಶಿವ ಎಂದು ಕರೆಯುವರು. ಸದಾಶಿವ ಅಂದರೆ ಮಂಗಳಕಾರಿ, ಶುಭಕಾರಿ, ಕಲ್ಯಾಣಕಾರಿ. ಸದಾಶಿವ ಅಂದರೆ ಸದಾ ಮಂಗಳಕಾರಿ, ಸದಾ ಶುಭಕಾರಿ, ಸದಾ ಕಲ್ಯಾಣಕಾರಿ ಎಂದು
ಅರ್ಥ